ಸರ್ ಯಾರು ತಪ್ಪ ಯಾರು ಗೊತ್ತಾಗತ್ತಲ್ರಿ ಯಾರ್ದೇನ್ರಿ ಯಾರು ಜೈಲ್ ಹಾಕಕ್ ಏನಿಲ್ರಿ ಜೈಲ್ ಹಾಕಕ್ ಏನ್ರಿ ಯಾರು ಮಾತಾಡ್ದವ್ರ ತಪ್ಪ ಬರ್ತದೆ ಸರ್ ಸರ್ ಮಾತಾಡೋದ್ರ ಯಾಕ್ರಿ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲಿ ಮೊದಲು ಮನೆಯಿಂದ ತಾಡ್ತೊಂಬ ಅಂತ ಹೇಳಿದ್ರು. ನಾನು ಹಾಸ್ಟೆಲ್ ಆಗಿತ್ತು, ನಾನು ರ್ಯಾಂಕ್ ಮೇಲೆ ಬಂದು ಮೆರಿಟ್ ಮೇಲೆ ಬಂದಿದ್ದೆ. ನನ್ನ ಮನೆಯಿಂದ ಮೊದಲು ಬರ್ಬೇಕಾದ್ರೆ ನೀನು ತಾಡ್ ತುಂಬ, ಕ್ಲಾಸ್ ತುಂಬ, ನೀನು ಹಾಸಿಗೆ ತುಂಬ, ಮತ್ತೆಲ್ಲ ನಿನ್ಗೇನು ಬೇಕೆಲ್ಲ ತುಂಬ. ಅದಿಲ್ಲದೆ ಇಲ್ಲಿ ಏನೂ ಇಲ್ಲ. ಅವ್ರು ಯಾರ ಏನು ಹಿಂಗೆ ಸರ್ ಇಲ್ಲಿ ಮತ್ತೆ ಇನ್ನೊಂದು ನಾವೇನೋ ಫೀ ಅದು ಕೊಟ್ಟು ಬಂದಿಲ್ಲ ಸರ್. ನಮಗೆ ಕೇಳ್ತಾರೆ ನೀ ಎಷ್ಟು ಫೀ ಕೊಟ್ಟು ಬಂದಿ? ನಾವು ಮೆರಿಟ್ ಮೇಲೆ ಬಂದಿವಿ ಸರ್. ನಾವು ಫೀ ಅದು ಕೊಟ್ಟು ಏನು ಬಂದಿಲ್ಲ. ಓದಕ್ಕೆ ಯಾರು ನಮಗೆ ಮೆರಿಟ್ ಆಗ್ಯಾವ, ಮೆರಿಟ್ದಾಗ ಸೀಟ್ ಸಿಗದ ಬಂದಿವಿ ಸರ್ ನಾವು. ಇಲ್ಲಿ ಸರಿಯಾಗಿ ಮೂಲ ಸೌಕರ್ಯಗಳು ಯಾವತ್ತೂ ಸಿಗ್ತಲ್ಲ ಸರ್. ಬಂದು 2 ವರ್ಷ ಐತ್ರಿ ನಾವು. ಪ್ಲೇಟ್ ಇಲ್ಲ, ವಿತ್ ಚೇರ್ ಇಲ್ಲ, ಟೇಬಲ್ ಇಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಕುಡಿ ನೀರಿನ ಸಮಸ್ಯೆ ಏನು ಬಾತ್ರೂಮ್ ಹಾಕೊಂಡು ನೀರು ಕೂಡ ನಾವು ಅಡಿಗೆ ಬಳಸ್ತಾರೆ ಸರ್. ಎಷ್ಟೋ ಸರಿ ನಾವು ಕಂಪ್ಲೇಂಟ್. ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸರ್ಕಾರವು ಕೋಟಿ ಹಣ ಖರ್ಚು ಮಾಡಿದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಇದು ವಿಷಾದನೀಯ ಸಂಗತಿ. ಬೆಳಗಾವಿ ನಗರಕ್ಕೆ ಹೊಂದಿಕೊಂಡಿರುವ ಕಾಗತಿ ಗ್ರಾಮದಲ್ಲಿ ಇರುವ ಹಾಸ್ಟೆಲ್ ಪರಿಸ್ಥಿತಿಯನ್ನ ಸಮರ್ಪಕವಾಗಿ ನಿರ್ವಹಣೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ನೀಡಬೇಕಾದ ಮೂಲಭೂತ ಸೌಕರ್ಯಗಳನ್ನ ನೀಡದೆ ಮೇಲ್ವಿಚಾರಕರು ಆದ ರಾಜೇಶ್ ಗುರುವ ಮೌನಕ್ಕೆ ಜಾರಿದ್ದಾರೆ. ತಾಲೂಕು ಅಧಿಕಾರಿಗಳು ಸ್ಥಳಕ್ಕೆ ಬರಲಿ ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿರುವ ಘಟನೆ ಜರುಗಿದೆ. ನಮಗೆ ಕುಡಿಯಲು ನೀರಿಲ್ಲ, ಕೊಳಚೆ ನೀರಿನ ಮಿಶ್ರಿತ ನೀರನ್ನ ದಿನನಿತ್ಯ ನಾವುಗಳು ಸೇವಿಸ್ತಾ ಇದ್ದೇವೆ. ಹಾಗೆ ತಟ್ಟೆ ಲೋಟ, ಹಾಸಿಗೆ, ದಿಂಬು, ಮೂಲಭೂತ ಸೌಕರ್ಯಗಳನ್ನ ಯಾವುದು ಕೂಡ ನಮಗೆ ಸಿಗ್ತಾ ಇಲ್ಲ ಎಂದು ಮಾಧ್ಯಮದವರ ಮುಂದೆ ವಿದ್ಯಾರ್ಥಿಗಳು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ನನ್ನ ಹೆಸರ ರವಿ ಸುಮನವ್ರ ಅಂತ್ರಿ. ನಮ್ಮ ರೂಮ್ದಾಗ ಪ್ಯಾನ್ ಕೆಟ್ಟಿತ್ತು ಸರ್. ಅದ ಕೆಟ್ಟ 1 ವಾರ ಗಂಟ್ಲೆ ಆಗಿತ್ತು ಸರ್. ನಾ ಇಲ್ಲಿ ಅಡ್ಗೆ ಸಿಬ್ಬಂದಿಗೆ ಹೇಳಿದೆ, ಸರ್ ಸಿಗ್ತಿರ್ಕಿಲ್ಲ ಸರ್. ಅವ್ರ ನಾವು ಹೋಗಿ ಕಾಲೇಜ್ಗೆ ಹೋಗಿದಾಗ ಬರ್ತಾರೆ ಸರ್. ಹಂಗಂತ ನಾವು ಅಡ್ಗೆ ಸಿಬ್ಬಂದಿಗೆ ಹೇಳಿದೆ ಸರ್. 2-3 ಸಲ ಹೇಳಿದೆ ಸರ್. ಆದ್ರೂ ಏನಾಗ್ಲಿಲ್ಲ ಸರ್. ಅದ ರಿಪೇರಿ ಮಾಡೋರು ಬಂದ್ರಿ ಸರ್. ಬಂದ್ರು ಬಟ್ ರಿಪೇರಿ ಆಗಂಗಿಲ್ಲ ಅಂತ ಹೇಳಿದ್ರಿ. ಬಟ್ ನಾ ಸರ್ಗೆ ಫೋನ್ ಹಚ್ಚಿಸ್ತೀನಿ ಸರ್. ಫೋನ್ ಹಚ್ಚಿಸಿರ ಸರ ನಮ್ಮ ರೂಮ್ದಾಗ ಫ್ಯಾನ್ ಇಲ್ಲ ಅಂತ ಕೇಳಿದೆ ಸರ್. ಫಸ್ಟ್ನೇ ಮಾತು ಅವ್ರ ಹೂವಾರಿ ಅಂತ ಕೇಳಿದ್ರು ಸರ. ನಾನು ಇಲ್ಲಿ ಹಾಸ್ಟೆಲ್ ಅವ್ರ ಅಂತ ಹೇಳಿದೆ. ಹೇಳಿದ್ಮ್ಯಾಗ ಏನಂದ್ರೆ ಸರ್ ಹಿಂಗ ಮಾತಾಡ್ರಿ ಸರ್, ನಮ್ಗೆ ಫ್ಯಾನ್ ಬೇಕ್ರಿ, ಇಲ್ಲಿಕಂದ್ರೆ ಇಲ್ಲಿ ಫ್ಯಾನ್ ತೆಗೆದು ನಮಗ್ ಕೊಡ್ರಿ ಅಂತ ಕೇಳಿದ್ರು. ಅದಕ್ಕೆ ಏನಂದ್ರಿ ಸರ್, ಆಮೇಲೆ ನಮ್ಗೆ ಒಟ್ಟು ಬೈದ್ರಿ ಸರ್. ಅವ್ರು ಏನ್ ಹರ್ಕೋತಿ ಹರ್ಕೋನಿ ಅಂತ ಹಿಂಗ ವಾರ್ಡನ್ ಸರ್ ಅಂದ್ರೆ ಗೌರವ್ ಸರ್, ರಾಜು ಗೌರವ್ ಸರ್ ಅಂದ್ರೆ ಸರ್. ಏನಾದ್ರು ಹೇಳ್ಬೇಕಲ್ಲ ಸರ್. ಯಾವಾಗ ಅಂದ್ರಿ? ಈಗ 2 ದಿನ ಆಯ್ತು ಸರ್. ಫೋನ್ದಾಗ ಹೇಳಿದ್ರಿ ಸರ್. ಫೋನ್ದಾಗ ಬೈದ್ರಿ ಸರ್. ಫೋನ್ದಾಗ ಬೈದ್ರಿ. ಬೆದರಿಕೆ ಹಾಕ್ತಾರ ಸರ್. ಈಗ ಏನ್ರ ಅವ್ರು ಕೇಳಾಕತ್ತಂದ್ರ ಟಾರ್ಗೆಟ್ ಮಾಡಿ ಮಾತಾಡೋದು ಸರ್. ಯಾರು ಕೇಳ್ತಾರಲ್ಲ ಅವ್ರ ಮೇಲೆ ಹೋಗುದು ಸರ್. ನೀ ಯಾರ ಏನ ಹಿಂಗ ಸರ್. ಇಲ್ಲಿ ಮತ್ತೆ ಇನ್ನೊಂದ ನಾವೇನೋ ಫೀ ಅದು ಕೊಟ್ಟು ಬಂದಿಲ್ಲ ಸರ್. ನಮಗ್ ಕೇಳ್ತಾರ ನೀ ಎಷ್ಟು ಫೀ ಕೊಟ್ಟು ಬಂದಿ? ನಾವು ಮೆರಿಟ್ ಮ್ಯಾಗ ಬಂದಿವಿ ಸರ್. ನಾವು ಫೀ ಅದು ಕೊಟ್ಟೇನು ಬಂದಿಲ್ಲ. ಓದಕ್ಕೆ ಯಾರು ನಮಗ್ ಮೆರಿಟ್ ಆಗ್ಯಾವ, ಮೆರಿಟ್ದಾಗ ಸೀಟ್ ಸಿಗದ ಬಂದಿವಿ ಸರ್ ನಾವು. ಅವ್ರು ಕೇಳ್ತಾರ ನೀ ಎಷ್ಟು ಫೀ ಕೊಟ್ಟು ಬಂದಿ ಅಂತ. ಎಷ್ಟು ಅಮೌಂಟ್ ಕೊಟ್ಟು ಬಂದಿ, ಎಷ್ಟು ಫೀ ಕೊಟ್ಟು ಬಂದಿ ಸರ್. ನಮಗ್ ಗೌರ್ಮೆಂಟ್ ಸೀಟ್ ಸಿಕ್ಕಾವ ಸರ್. ಗೌರ್ಮೆಂಟ್ ಮೆರಿಟ್ ಮೇಲೆ ಬಂದಿವಿ ಸರ್. ನಾವು ಫೀ ಅದು ಏನೋ ಇದು ಕೊಟ್ಟಿಲ್ರಿ. ನಾವು ನಮಗ ನ್ಯಾಯ ಸಿಗ್ಬೇಕು ಸರ್. ಇಲ್ಲಿ ನ್ಯಾಯ ಪರಿಹಾರ ಸಿಗ್ಬೇಕು ಸರ್. ಇಲ್ಲೆಲ್ಲಾ ಬಾಳ ಸಮಸ್ಯೆಗಳದ ಸರ್. ಬೇಕಾದ್ರೆ ಹೋಗೆಲ್ಲ ಅಷ್ಟು ಚೆಕ್ ಮಾಡ್ರಿ ಸರ್. ಮೂಲಭೂತ ಸೌಕರ್ಯ ಅನ್ನೋದಿಲ್ರಿ. ಚೇರ್ ಇಲ್ಲ, ಸ್ಟಡಿ ಚೇರ್ ಇಲ್ಲ, ಟೇಬಲ್ ಇಲ್ಲ, ಒಂದ್ ಏನಿಲ್ಲ ಸರ್. ಪ್ಲೇಟ್ ಊಟ ಮಾಡಕ್ ಪ್ಲೇಟ್ ಇಲ್ಲ, ಏನಿಲ್ಲ ಸರ್. ಅವೆಲ್ಲ ಸಮಸ್ಯೆ ಆಗ್ಬೇಕು ಸರ್. ಏನ್ ಇವತ್ತಿನ ದಿನ BCM ಹಾಸ್ಟೆಲ್ದಾಗ ನಾವು ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆ ಮಾಡಕ್ ಮೂಲ ಕಾರಣನೇ ಒಂದು ಫುಡ್ ಪಾಯ್ಸನ್. ಇಲ್ಲಿ ಸರಿಯಾಗಿ ಮೂಲ ಸೌಕರ್ಯಗಳು ಯಾವತ್ತೂ ಸಿಗ್ತಲ್ಲ ಸರ್. ಬಂದು 2 ವರ್ಷ ಐತ್ರಿ ನಾವು. ಪ್ಲೇಟ್ ಇಲ್ಲ, ವಿತ್ ಚೇರ್ ಇಲ್ಲ, ಟೇಬಲ್ ಇಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಕುಡಿ ನೀರಿನ ಸಮಸ್ಯೆ ಏನು ಬಾತ್ರೂಮ್ ಹಾಕೊಂಡು ನೀರು ಕೂಡ ನಾವು ಅಡಿಗೆ ಬಳಸ್ತಾರೆ ಸರ್. ಎಷ್ಟೋ ಸರಿ ನಾವು ಕಂಪ್ಲೇಂಟ್ ಮಾಡ್ಯಾವ ಸರ್. ಬಾತ್ರೂಮ್ ಹಾಕೊಂಡು ನೀರು ಹಾಕ್ಬೇಡಿ, ಫುಡ್ ಪಾಯ್ಸನ್ ಆಗ್ತದೆ. ಆ ಕಾರಣಕ್ಕೆ ಏನು ಕೇಳದೆ ಕೂಡ ಈಗ ಉದಾಹರಣೆ ನನಗೆ ಫುಡ್ ಪಾಯ್ಸನ್ ಆಗಿದೆ ಸರ್. 1 ವಾರ ಗಟ್ಲೆ ನಾನು ವಾಶ್ರೂಮ್ ಟು ವಾಶ್ರೂಮ್ ವಾಮಿಟ್ 2 ಆಗಿದೆ ಸರ್. ಇನ್ನೊಬ್ಬ ಮೊನ್ನೆ 2 ಗಂಟೆ ತನ ಇಲ್ಲಿ ಬಿಲ್ ಒದ್ದಾಡಿದ್ರು ಕೂಡ ಯಾವ ಸಿಬ್ಬಂದಿನೂ ಬಂದು ಏನಾಗ್ಯದ ಅಂತ ಯಾರು ಬಂದು ಕೇಳಿ ಸರ್ ಇಲ್ಲಿವರೆಗೆ. ಮತ್ತೆ 27 ಸಾವಿರ ಬಿಲ್ ಆಗ್ಯದ ಸರ್. ನೈಟ್ 2 ಗಂಟೆಗೆ ನಾವು ನಡ್ಕೋತೀವಿ ಕೇಳಿ ಹಾಸ್ಪಿಟ್ಲ್ ರಿಪೋರ್ಟ್ ಮಾಡ್ಯಾವ ಸರ್. ಅದನ್ನ ಬೇಕಾದ್ರೆ ನಿಮ್ ರಿಪೋರ್ಟ್ ಡಾಕ್ಯುಮೆಂಟ್ಸ್ ಕೂಡ ನಾವು ಕೊಡ್ತೇವೆ ಸರ್. ಏನೈತಿ ಎಲ್ಲ ಸಮಸ್ಯೆ ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಯಾವ್ದೇ ಸಮಸ್ಯೆ ಕೇಳಕ್ ಹೋದ್ರು ನಮ್ಮ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಸರ್. ಯಾಕಪ್ಪ ಅಂದ್ರೆ ಎಲ್ಲಿ ನಾವು ವಾರ್ಡನ್ ಸರ್ ಮಾಡ್ತಾರೆ ಸರ್. ನೀವು ಏನ್ ಮಾಡ್ತೀರಿ ಮಾಡ್ಕೋರಿ, ನಾನು ಮಾಡಕ್ ಆಗಲ್ಲ, ನಾನು ಮನೆಯಿಂದ ತಂದು ಕೊಡ್ತೀನಿ, ನಾನು ಈ ತರ ಟೂನ್ದಾಗ ಮಾತಾಡ್ತಾರೆ ಸರ್.
ಅದೊಂದು ಶಬ್ದ ಬಳಸ್ಬಾರ್ದು ಆಕ್ಚುಲಿ ನಾವು ಆ ತರ ಬಳಸ್ಯಾರ ಸರ್ ಅವ್ರು. ನಿನ್ನೆ ಏನ್ ಬಳಸ್ಯಾರಪ್ಪ, ಏನ್ ಹರ್ಕೋ ನನ್ ಕೈಲಿ ಮಾಡ್ಸಕ್ಕಾಗಲ್ಲ ಅನ್ನೋ ಉದಾಹರಣೆ ಇಲ್ಲೇ ಅದ ಸರ್. ಯಾವ ಕಾರಣಕ್ಕಾಗಿ ಅಂದಾರಂದ್ರ ನಾವು ಸರ್ ಫ್ಯಾನ್ ಇಲ್ರಿ ರೂಮ್ನಾಗ ಒಂದ್ ಫ್ಯಾನ್ ಮಾಡಿಸ್ಕೊಡ್ರಿ ಅಂತ ಅಂದ ತಕ್ಷಣ ಏನ್ ಯಾರ ಮುಂದೆ ಹರ್ಕೋ ಹರ್ಕೋ ಈ ತರ ಮಾತಾಡುವಂತ ಅವ್ರ ಮನೋಭಾವನೆ ತೋರಿಸ್ತದೆ ಸರ್, ಎತ್ತಿ ತೋರಿಸ್ತದೆ. ಇನ್ನೂವರೆಗೆ ಇಲ್ಲಿ ಪ್ರತಿಯೊಂದು ಹುಡುಗರು ಸರ್ ಅವ್ರು ಇಲ್ಲೇ ಇರೋ ಸಂದರ್ಭ ಬಂದ್ ಸಹಿ ಮಾಡಿ ಹೋಗ್ತಾರ ಸರ್ ಅವ್ರು. ವಾರ್ಡನ್ ಸರ್ ನಾವ್ ಇಲ್ಲೇ ಇರೋ ಸಂದರ್ಭದಾಗ ಯಾವ ಹುಡುಗರು ಏನಾರು ಕೇಳಿಗಳ ಪ್ರಶ್ನೆ ಮ್ಯಾಲ ಬಂದ್ರೆ ಮ್ಯಾಲ ಬರಲ್ಲ ಸರ್, ಮೀಟಿಂಗ್ ಮಾಡೋನ್ ಬರೀ ಸರ್ ಅಂದ್ರೆ ಬರಲ್ರಿ. ಏನೇ ಸಮಸ್ಯೆ ಹೇಳಕ್ ಹೋಗ್ರಿ ಗಾಡಿ ಚಾಲ ಮಾಡ್ಕೊಂಡು ಹೋಗ್ತಾರ. ಒಂದ್ ವೇಳೆ ಆ ಹುಡುಗ ಪ್ರೆಸೆಂಟ್ ಅಲ್ಲಿ ಏನಾದ್ರು ಅವತ್ತು ಆತ್ಮಹತ್ಯೆ ಅಥವಾ ಏನಾರು ಒಂದು ವಿಷಯ ಆಗಿತ್ತು ಅವ್ನ ಘಟನೆ, ಇವ್ರ ಮಕ್ಕಳಿಗೆ ಆದ್ರೂ ಸುಮ್ಮನೆ ಇರ್ತಿದ್ರ ಸರ್. ಇಲ್ಲಿ ನಾವ್ ಎಲ್ಲಿ ವಿಜಯಪುರದಿಂದ ಬಂದಿವಿ ಸರ್. ನಾವು ಅವತ್ತ ಕಣ್ಣೀರ ಯಾರು ಏಕಾದ್ರು ಸರ್. ಆ ವಿದ್ಯಾರ್ಥಿಗೆ ಏನಾದ್ರು ಸಮಸ್ಯೆ ಆಗಿತ್ತು, ಇವ್ರು ಯಾರು ಹೊಣೆ ಆಗ್ತಾರ ಅವತ್ತ? ಸರ್ ಇದು ವಿದ್ಯಾರ್ಥಿಗೆ ಈ ತರ ಆಗಿದೆ ಅಂತ ತಾಲೂಕು ಆಫೀಸರ್ಗೆ ಗಮನಕ್ಕೆ ತಗೊಂಡ್ಬಂದಿದ್ದೀವಿ. ವಾರ್ಡ ಸರ್ ಇವ್ ಸಿಬ್ಬಂದಿಗೆ ಗೊತ್ತ ಸರ್, ಅವ್ರಿಗೆ ಹೇಳಿಲ್ರಿ ಇವ್ರು. ಅವ್ರ ಏನಂತ ನಮ್ ಮುಂದೆ ಹೇಳಿಲ್ಲ ಅಂತ ಕಾರಣ ಇವ್ರಿಗೆ ಹೇಳ್ಬೇಕೆ ಸರ್. ಹೇಳಿದ್ರ ಬಟ್ ಅವ್ರಿಗೆ ಹೇಳಿಲ್ಲ. ಸಿಬ್ಬಂದಿ ಒಂದ್ 4 ಜನ ಇರ್ತಾರ ಸರ್, ಶಿಫ್ಟ್ ವೈಸ್ ಮಾಡ್ಕೋತಾರೆ ಅವ್ರು. ಇಲ್ಲಿ ಸಿಬ್ಬಂದಿ ಇರುವುದೇ ಕಡಿಮೆ ಸರ್, ಯಾರು ನೈಟ್ ಶಿಫ್ಟ್ ಯಾರು ಇರುದೇ ಇಲ್ರಿ. ಯಾರು ವಾಚ್ಮ್ಯಾನ್ ಅಂತ ಯಾರು ಇಲ್ಲಿ ಇಲ್ಲ ಸರ್. ಪರಶುರಾಮ್ ಕೋಲ್ಕರ್ ಅಂತ ವಿಜಯಪುರ ಸರ್, MSW ಸೆಕೆಂಡ್ ಸೆಮಿಸ್ಟರ್. ನಮ್ಮ ಉದ್ದೇಶ ಏನಂದ್ರೆ ಲೆಟರ್ ಕೊಟ್ಟೆ ಸರ್, ಈ ವಾರ್ಡನ್ ಸರ್ ಬೇಡ ಅಂತ ಹೇಳಿ ಸಹಿ ಮಾಡಿಸಿ 40 ಜನರು ಎಲ್ಲರೂ ಕೊಟ್ಟು ಬಂದಿವ್ರು. ಅದಕ್ಕೂ ಯಾವ್ದು ರಿಸೀವ್ಡ್ ಕಾಪಿನೂ ಐತಿ ಸರ್ ನಮ್ಮ ಕಡೆ. ಅವ್ರು ಯಾರು SMS ಮಾಡಿಲ್ರಿ. ಈ ಹಾಸ್ಟೆಲ್ ಒಳಗ ಮೊದಲನೇದಾಗ ಹಾಸ್ಟೆಲ್ ಉದ್ದೇಶ ಏನಪ್ಪ ಅಂದ್ರೆ ಯೂನಿವರ್ಸಿಟಿ ಹುಡುಗರಿಗೆ ಒಂದು ವಸತಿ ಕಲ್ಪಿಸಕ್ಕೆ ಒಂದು ಹಾಸ್ಟೆಲ್ ಐತ್ರಿ. ಇಲ್ಲಿ ಯಾವುದೇ ಒಂದು ಫೆಸಿಲಿಟಿ ಅಂತೂ ಇಲ್ರಿ. ನಾವೇನ್ ಕೇಳ್ತಾ ಇದ್ದೇವೆ ಅಂದ್ರೆ ಊಟದ ಫೆಸಿಲಿಟಿ ಕೇಳ್ತಿದ್ವಿ ನಾವ್ರಿ. ಊಟಕ್ಕೆ ಏನ್ ಮಾಡ್ತಾರೆ, ಮೇಗಿಂದ ಒಂದ್ ಸ್ವಲ್ಪ ಇಲ್ಲಿ ಬೋರ್ವೆಲ್ ಇದ್ರಿ, ಆ ಬೋರ್ವೆಲ್ ಇಂದ ನೀರ್ ಹಾಕಿಸ್ತಾರ. ಆ ಬೋರ್ವೆಲ್ ಈ ಸಮಯದೊಳಗ ಮಳೆಗಾಲ ಸಮಯದೊಳಗ ಅದು ನೀರ ಹೊಲಸ್ ಬರ್ತದ್ರಿ, ಬಾಳ ಕೆಟ್ಟ ಬರ್ತದ್ರಿ. ಅದನ್ನ ನೀರ ಅಡಿಗೆಗೆ ಬಳಸ್ತಾರ್ರಿ. ಅದರಿಂದ ಮೊನ್ನೆ ನಾವು ಫುಡ್ ಪಾಯ್ಸನ್ ಆಗಿದ್ರೆ ಅದ್ ರಿಪೋರ್ಟ್ಸ್ ನಮ್ ಕಡೆ ಇದಾವ. ನಮ್ಮ ಹುಡುಗರು ಮೊನ್ನೆ ರಾತ್ರಿ 2 ಗಂಟೆಗೆ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿ ಈಗ ಸ್ವಲ್ಪ ರಿಕವರಿ ಆಗಿ ಬಂದಿದ್ದಾರೆ. ಅದೇ ರೀತಿ ಇವಂಗೂ ಆಗಿತ್ರಿ ಮೊನ್ನೆ. ಇವಂಗೂ ಫುಡ್ ಪಾಯ್ಸನ್ ಆಗಿದ್ರಿ. ಒಂದು 4-5 ಜನಕ್ಕಂತೂ ಫುಡ್ ಪಾಯ್ಸನ್ ಆಗಿದ್ರಿ. ಅದಕ್ಕೆ ನಾವು ಅದ್ ನೀರ ಬದಲಿಸ್ರಿ, ಅದಕ್ಕೇನಾರ ಪರ್ಯಾಯ ಕ್ರಮ ತಗೋರಿ ಅಂತ ನಾವು ಸರ್ ಹೇಳಿದ್ರಿ. ಅವರು ಖಡಾಖಂಡಿತವಾಗಿ ಮುಖಕ್ಕೆ ಹೊಡೆದಂಗೆ ಹೇಳ್ತಾರ, ಅದ ಎಲ್ಲ ಆಗಲ್ದ ಕೆಲಸ ಹೇಳಬೇಡ್ರಿ ಅಂತ ಅವ್ರ ಅಂದ್ರು. ಇನ್ನೊಂದು ಸರ್ಕಾರ ಧೋರಣೆ ಮಾಡ್ತಾರ, ಅದೇನು ಫೆಸಿಲಿಟಿ ಇಲ್ಲ. ರಾಜು ಗೌಡ ಸರ್ ನಮ್ಮ ವಾರ್ಡನ್ ಸರ್ ರೀ, ಯಾವ ಫೆಸಿಲಿಟಿ ಇಲ್ಲ, ಮೇಲಾಧಿಕಾರಿ ಯಾರು ರೆಸ್ಪಾನ್ಸ್ ಮಾಡತ್ತಿಲ್ಲ, ಎಲ್ಲ ಕಳಿಸಿದೆ ಅಂತ ಹೇಳ್ತಾರ್ರಿ. ಅವ್ರು ಕಳಿಸಿ ನಾವು ಕಳಿಸಿದೇವೆ ಅಂತ ಹೇಳ್ತಾರ, ಮೇಲಿನಾರು ಕೊಡದಿಲ್ಲ ಅಂತ ಹೇಳ್ತಾರ್ರಿ. ಅದಕ್ಕೆ ನಾವು ಇವತ್ತ್ರಿ ಮೇಲಿನಾಧಿಕಾರಿಗಳು ಬರ್ಲಿ ನಮ್ಗೆ ಉತ್ತರ ಕೊಡ್ಲಿ ಅಂತ ನಾವು ಈ ಧರಣಿ ಕೂತೀವ್ರಿ. ಇನ್ನೊಂದು ಇನ್ನೊಬ್ಬ ರವಿ ಅಂತ ಹುಡುಗಗೆ ಒಂದು ಫೆಸಿಲಿಟಿ ಏನೋ ಕೇಳಕ್ಕೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿದಾರ್ರಿ. ಅವು ಇಲ್ದಾನ್ರಿ, ಅಲ್ಲೇ ಇಲ್ದಾನ್ರಿ. ಅವಂಗ ಮಾತಾಡ್ಕೊಂಡು ಅವಾಚ್ಯ ಶಬ್ದದಿಂದ ನಿಂದಿಸಿದಾರ್ರಿ. ಅದೇನು ಒಂದ್ ಫ್ಲೋದಾಗ ಇದಾರ ಒಟ್ಟು ಅವಾಚ್ಯ ಶಬ್ದ ನಿಂದಿಸಿದಾರ್ರಿ. ಈ ಯಾವ್ದೇ ಫೆಸಿಲಿಟಿ ಅಂತ ನಾವು ಕೇಳತಿಲ್ರಿ. ಇಲ್ಲಿ ಫೆಸಿಲಿಟಿ ಅಂತ ಯಾವ ಇಲ್ರಿ. ನಾವು ಹಂಗ್ ಬೇಕಾದ್ರೆ ಹೋಗಿ ಪ್ರತಿಯೊಂದು ರೂಮ್ ನೀವು ಅಬ್ಸರ್ವ್ ಮಾಡ್ಬೋದ್ರಿ. ಯಾವ ಬೆಡ್ ಇಲ್ರಿ, ಕಾಟ ಇಲ್ರಿ. ನಾವು ಇದ್ರಲ್ಲಿ ನಾವು ಅನುಕೂಲ ಮಾಡ್ಕೊಂಡು ಒಂದ್ ರೂಮಲ್ಲಿ 4 ಜನ ವಸತಿ ಮಾಡ್ಕೊಂಡಿದ್ದೇವ್ರಿ. ಆದ್ರೆ ನಾವು ಕೇಳೋದೊಂದು ಅಡಿಗೆ ಒಂದ್ರಿ. ನಾವು ಆರೋಗ್ಯ ನಮ್ಗೆ ಸರಿ ಇರಿದ್ರೆ ನಾವು ಇಲ್ಲಿ ಅಧ್ಯಯನಕ್ಕಂತ ನಾವು ಬಿಜಾಪುರದ ಬಂದಿದ್ದಾರ್ರಿ, ಬಾಗಲಕೋಟೆಯಿಂದ ಬಂದಿದ್ದಾರು, ದೂರ ಜಿಲ್ಲೆಯಿಂದ ಬಂದಿದ್ದಾರ್ರಿ. ಯಾರಿಗೆ ಆರೋಗ್ಯ ಸಮಸ್ಯೆ ಆಗ್ಬಾರ್ದ್ರಿ. ನಮ್ಗೆ ವಸತಿ ಸಮಸ್ಯೆ ಆದ್ರೆ ನಾವು ಒಂದ್ ರೂಮಲ್ಲಿ 5 ಜನ ಇರ್ತೀವಿ. ಆದ್ರೆ ಯಾರಿಗೆ ಆರೋಗ್ಯ ಸಮಸ್ಯೆ ಆಗ್ಬಾರ್ದು ಅಷ್ಟೇ ನಮ್ದು ಒಂದು ಕೋರಿಕೆ. ಇದುವರೆಗೂ ಮೇಡಮ್ ಅವ್ರು ಬಂದಾಗಿಂತ 2 ಸಲ ವಿಸಿಟ್ ಮಾಡಿದ್ದಾರೆ ಇಲ್ಲಿ. ಈಗ ಹೋದ ಸಲ ವಾರ್ಡನ್ ಇದ್ದಾಗಂತ ಬಂಗಿ ಸರ್ ಇದ್ರು, ಅವ್ರು ಬಂದಿದ್ರು. ಉಳಿದವ್ರು ಈಗ ಬಂಗಿ ಸರ್ ಆದ್ಮೇಲೆ ಮೇಡಮ್ ಅವ್ರ ಆದ್ಮೇಲೆ ಯಾರೊಬ್ರು ವಿಸಿಟ್ ಕೊಟ್ಟಿಲ್ಲ. ಅದ್ರಾಗಿ ವಾರ್ಡನ್ ಸರ್ ಅಂತೂ ಸಾಯಂಕಾಲ ನಾವು ಹುಡುಗರಿದ್ದಾಗ ಬರಂಗಿಲ್ರಿ, ಬೆಳಿಗ್ಗೆ ನಾವು ಕಾಲೇಜ್ ಹೋದ್ಮೇಲೆ ಬರ್ತಾರ ವಾರ್ಡನ್ ಸರ್. ವಾರ್ಡನ್ ಅವ್ರು ಬಿಟ್ಟು ಮತ್ತೆ ಯಾರಾದ್ರೂ ಅಧಿಕಾರಿ, ತಾಲೂಕು ಅಧಿಕಾರಿಗಳು ಯಾರು ಬಂದಿಲ್ರಿ. ಇನ್ನೊಂದ್ ನಾವ್ರಿ ಕಳೆದ 1 ತಿಂಗಳ ಹಿಂದೆ ನಾವು ಫೆಸಿಲಿಟಿ ಸಂಬಂಧನ ನಾವು ತಾಲೂಕು ಅಧಿಕಾರಿಗಳಿಗೆ ಹೋಗಿ ಲೆಟರ್ ಕೊಟ್ಟಿದ್ವಿ. ಹೊಳ್ಳಿ ತಹಸೀಲ್ದಾರ್ ಅಧಿಕಾರಿಗಳಿಗೆ ನಾವು ಹೋಗಿ ಲೆಟರ್ ಕೊಟ್ಟು ಬಂದಿದ್ವಿ. ಅವ್ರು ಬಂದು ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾರು ಬಂದಿಲ್ಲ, ರೆಸ್ಪಾನ್ಸ್ ಕೊಟ್ಟಿಲ್ಲ ನಮ್ಗೆ. ಅಲ್ರಿ ಒಬ್ಬರ ಅಧಿಕಾರಿ ಸರ್, ನೀವು ಪ್ರತಿಭಟನೆ ಆಗೈತ್ರಿ. ಸರ್ ನೀವು ಸರ್ಕಾರಿ ನೌಕರರು ಒಪ್ಕೋತೀವ್ರಿ, ಸಮಸ್ಯೆ ಆಗೈತಿಲ್ರಿ, ಪ್ರತಿಭಟನೆ ಆಗೈತ್ರಿ, ಮಾತಾಡ್ಬೇಕಲ್ಲ ಸರ್ ನೀವು. ಸರ್ ಇದು ಒಂದು ಅಧಿಕಾರಿ ಅವರು ಬೇಜವಾಬ್ದಾರಿ ಅಂತ ಅನ್ಬೋದ್ರಿ, ನಾವು ಕರ್ತವ್ಯ ಲೋಪ ಅನ್ಬೋದ್ರಿ. ಪ್ರತಿಭಟನೆ ಆಗೈತಿ ಸರ್, ನೀವು ಸಮಾಧಾನ ಇದಿಲ್ಲ, ಸ್ಪಂದನೆ ಇಲ್ಲ ಸಾಹೇಬ್ರ, ಹೆಂಗ ನಿಂಗಾದ್ರ? ಬಿಲ್ಡಿಂಗ್ ಮಾಲಕರು ಬಂದು ಸ್ಟೂಡೆಂಟ್ ಅವರಿಗೆ ಧಮಕಿ ಕೊಡ್ತಾರ್ರಿ. ತಾವು ಮತ್ತೆ ಅಧಿಕಾರಿ ಒಳಗಡೆ ಕುಂತಿದ್ದೀರಿ, ತಮ್ಮ ಸಂಬಂಧ ಇಲ್ಲೇನ್ರಿ? ಮಾತಾಡ್ರಿ ಸರ್. ಸಂಬಳ ತಗೋತೀರಲ್ರಿ ಸರ್ಕಾರದಿಂದ? ಅವಾಚ್ಯ ಶಬ್ದಗಳಿಂದ ಸ್ಟೂಡೆಂಟ್ ನಿಂದನೆ ಮಾಡಿದ್ದೀರಿ. ಈ ರೈಟ್ಸ್ ಇದಾರೆ ಸಾಹೇಬ್ರ ನಿಮಗೆ? ಅಲ್ರಿ ಸರ್, ಮಾಧ್ಯಮದವ್ರಿಗೆ ಪ್ರಶ್ನೆ ಮಾಡತ್ತೇವ್ ನಾವು. ನೀವೊಬ್ರ ಸರ್ಕಾರಿ ಅಧಿಕಾರಿಯಾಗಿ
ಶಾಂತತೆ ಅಂದ್ರೆ ಇವಾಗ ನೀವು ತಾಲೂಕು ಅಧಿಕಾರಿಗಳು ಬಂದಿರಿ ರೀಸೆಂಟ್ಲಿ. ಇದಕ್ಕೆ ಮುಂಚೆ ಡಿಒ ಮೇಡಮ್ ನಾನು ಬಂದು ಸತತವಾಗಿ MA ಮಾಡ್ತಾ ಇದ್ದೀನಿ. 2 ವರ್ಷ ಆಗಿ ಬಂತು. ಫಸ್ಟ್ ಅವರು ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲಿ ಮೊದಲು ಮನೆಯಿಂದ ತಾಡ್ತೊಂಬ ಅಂತ ಹೇಳಿದ್ರು. ನಾನು ಹಾಸ್ಟೆಲ್ ಆಗಿತ್ತು, ನಾನು ರ್ಯಾಂಕ್ ಮೇಲೆ ಬಂದು ಮೆರಿಟ್ ಮೇಲೆ ಬಂದಿದ್ದೆ. ನನ್ನ ಮನೆಯಿಂದ ಮೊದಲು ಬರ್ಬೇಕಾದ್ರೆ ನೀನು ತಾಡ್ ತುಂಬ, ಗ್ಲಾಸ್ ತುಂಬ, ನೀನು ಹಾಸಿಗೆ ತುಂಬ, ಮತ್ತೆಲ್ಲ ನಿನ್ಗೇನ್ ಬೇಕೆಲ್ಲ ತುಂಬ. ಅದಿಲ್ಲದೆ ಇಲ್ಲಿ ಏನೂ ಇಲ್ಲ. ಅವ್ರು ಖಂಡಿತವಾಗಿ ಹೇಳ್ತಾರೆ. ಅದ್ರ ಮೇಲೆ ಬಂದ್ರು ಇದು ಡಿಒ ಮೇಡಮ್ ಬಂದ್ರು. ಅವ್ರು ಬಂದು ಖುದ್ದಾಗಿ ಎಲ್ಲ ವಿಚಾರಣೆ ಮಾಡಿದ್ರು ಎಲ್ಲ. ಇಲ್ಲಿ ನಾನು ಕೇಳಿದ್ರು, ಮೇಡಮ್ ಇಲ್ಲಿ ಮಲ್ತಾ 5 ವರ್ಷ ಆಗ್ತದ, ಇಲ್ಲಿ ಇನ್ನೊಂದು ಸಿಟಿಯಲ್ಲಿ ಇರುವಂತಹ ಹಾಸ್ಟೆಲ್ಗೆ ಹೌದು, ಇನ್ನೊಂದು ಇದು ಹೊರಗಡೆ ಇದೆ, ಇದನ್ನ ಯಾರು ಕೇಳಕ್ ಬರಲ್ಲ. ಇದೊಂಥರ ಏನ್ ಮಾಡಿದಾರೆ ಅಂತಂದ್ರೆ ಇವ್ರಿಗೆ ಬೇಕಾಬಿಟ್ಟೆ ಯೂಸ್ ಮಾಡ್ಕೋತದ. ಇಲ್ಲಿರುವಂತದ್ದು ಗ್ಲಾಸ್ ಇಲ್ಲ, ತಾಟ್ ಇಲ್ಲ. ಇದುವರೆಗೂ ಇಲ್ಲೂ ಆದ್ರೂ ನಮ್ಮ ಮನೆಯಿಂದ ತೊಂಬಂದ್ಕೆ ಸುಣ್ಣ ಹಾಕ್ತಿದ್ವಿ. ನಮ್ಮ ಹಾಸಿಗೆ ಕೂಡ ನಮ್ಮ ಮನೆಯಿಂದ ಹಾಸ್ಕೊಂಡು ಮಾಡ್ಕೊಳ್ತಿದ್ವಿ. ಏನೋ ಕೇಳಿದ್ರು ನಮ್ಗೆ ಬಂದಿಲ್ಲ. ಏನೋ ಅದು ಕೇಳಿದ್ರು ಏನ್ ಹೇಳ್ತಾರ ಅಂತಂದ್ರೆ ಸರ್ಕಾರದಿಂದ ಅನುದಾನ ಬಂದಿಲ್ಲ, BCW ಆಫೀಸ್ಗೆ ಅನುದಾನ ಬಂದಿಲ್ಲ, ಇದು ಬಂದಿಲ್ಲ ಮೇಡಮ್ ನೀವು ಹೇಳ್ರಿ ಇದನ್ನ. ಈ ರೀತಿ ರೀ ಒಳ್ಳೆ ಏನೋ ಕೇಳಿದ್ರು ಕುಡಿ ನೀರಿನ ವ್ಯವಸ್ಥೆ ಮಾಡಲ್ಲ. ಮಧ್ಯಾಹ್ನ ಬಿಸಿಲು ಅಂದ್ರೆ ಬೇಸಿಗೆಗಾಲದ ಅಂತ ನೀರು ಕಡಿಮೆ ಆಗತ್ತದ, ಅವಾಗ ಟ್ಯಾಂಕರ್ಗಳನ್ನ ತಂದು ಹಾಕ್ಸ್ತಾರ. ಈ ಮಳೆಗಾಲದಲ್ಲಿ ಇನ್ನು ಉಳಿದ ಗಟಾರಿ ನೀರುಗಳೆಲ್ಲ, ಚಂಬರ್ ನೀರುಗಳೆಲ್ಲ ಬೋರಿಗೆ ಬಂದ್ ಬೀಳ್ತದ. ಆ ನೀರು ಕುಡಿಕೆ ನಾವು ಏನಾಗ್ತದ ಅನಾರೋಗ್ಯದ ತುತ್ತಾಗಿದ್ದು. ಅದೇ ನನ್ನ ರೂಮ್ಮೇಟ್ ಇರುವಂತ ಸುಪ್ರೀತ್ ಹಳದವನ ಹುಡುಗ, ಅವ ಫುಡ್ ಪಾಯ್ಸನ್ ಐತ್ರಿ. ರಾತ್ರಿ ಯಾರು ಒಬ್ರು ಈ ಸಿಬ್ಬಂದಿ ವರ್ಗದವ್ರು ಇಲ್ಲ. ಕೇಳಿದ್ರು ಯಾರು ವಾಪಸ್ ಇನ್ನೊಬ್ರು ಮೇಲಧಿಕಾರಿಗೆ ಹೇಳಂಗಿಲ್ಲ, ಹೇಳಿದ್ರು ಯಾರು ಕೇರ್ ಮಾಡಂಗಿಲ್ಲ. ಇಲ್ಲಿರುವ ತಾಟ್ಗಳು ಎಲ್ಲರೂ ಬರ್ತಾರ, ಇಂಥ ಆಫೀಸರ್ಗಳು ಬರ್ತಾರೆ, ಎಲ್ಲರೂ ಬರ್ಕೊಂಡು ಹೋಗ್ತಾರ. ಆಯ್ತು ನೋಡ್ರಿ ಆಯ್ತು, ಇವಾಗಿಲ್ಲ ಮುಂದೆ ನೋಡ್ರಿ ಆಯ್ತು, ಹಿಂಗೆ ಮುಂದೆ ಹಾಕೊಂತ ಹೋಗ್ತಾ ಇದಾರೆ ಮೇಡಮ್. ಇದಕ್ಕೆ ಯಾವುದೇ ರೀತಿ ಅನುದಾನ ಆಗ್ತಾ ಇಲ್ಲ. ಇಲ್ಲಿ ಯಾವುದೇ ರೀತಿ ಒಬ್ಬ ಹುಡುಗ ಕುಂತು ಓದಾಕ್ ಕುರ್ಚಿ ಇಲ್ಲ. ಮೇನ್ ಫೆಸಿಲಿಟಿ ಕುಂತು ಓದ್ಬೇಕು. ಮನುಷ್ಯನಿಗೆ ಅವ್ನು ಟೇಬಲ್ ಅದಾವ, ಟೇಬಲ್ ಇದ್ಕೊ ಏನ್ ಮಾಡಿದ್ರು, ಕುಂದ್ರಾಕ ಇದಿಲ್ಲ, ಕುಂತು ಓದ್ರಿಲ್ಲ ಅಂತಂದ್ರ ಏನ್ ಮಾಡಿದ್ರಿ ಮೇಡಮ್? ನಾವ್ ಕೆಲವು ಇಷ್ಟೆಲ್ಲ ಬರ್ತಾರ, ನೀವು ಬರ್ಕೋತ್ರಿ, ಇದು ನೀವು ಬರ್ಕೊಂಡು ಹೋದ್ಮೇಲೆ ಇದಕ್ಕೆ ನಾವು ಪರಿಹಾರ ಕೊಡ್ತೀರ ಅನ್ನೋ ಅರಿದೈತ್ರಿ. ಇಲ್ಲಿ ಮಕ್ಕಳ ಮೇಲೆ ಇಲ್ಲ ಅದಂತ ನೋಡ್ರಿ ಮೇಡಮ್, ಇದು ನಮ್ಗಿಲ್ಲ ಅದಂತ ಇರ್ಲಿ. ಈಗಾರ ನಾವು ಸಾಲ್ವ್ ಮಾಡ್ಕೋಬೇಕಿಲ್ಲ. ಸಾಲ್ವ್ ಏನ್ರಿ ಮೇಡಮ್? ನಾವ್ ನಿಮ್ ಫೋನ್ ಹಚ್ಚಿ 2 ವರ್ಷ ಲೋಟ ಕೊಟ್ಟು ಕಳ್ಸ್ತೇನೆ ನಿಮ್ಗೆ. ನಾಳೆಲ್ರಿ ಮೇಡಮ್, ನಾ ಕೇಳ್ದಾಗ ನೀವು ವಾರ ಬಂದ್ ಕೆಲಸ ಏನಾಗಿದೆ ಅಂತ ನೋಡಿದ್ರ ಮೇಡಮ್? ಇಲ್ಲಿವರೆಗೂ ಅಲ್ಲ ತಡಿ, ಸಮಸ್ಯೆ ವಾಟರ್ ಫಿಲ್ಟರ್ ಒಂದು ಹೊಸ ವಾಟರ್ ಫಿಲ್ಟರ್ ನೀವು ಬಂದ ಮೇಲೆ ಆಗಿದೆ. ಹೌದು, ಕೊಟ್ಟು ಕಳ್ಸ್ತೇನೆ. ಇದು ನಿಮ್ಮಿಂದ ಒಂದು ಕೆಲಸ ಹೊಸಾದ ಕೊಟ್ಟು ಕಳ್ಸೈತ್ರಿ. ಗ್ಲಾಸು, ಪ್ಲೇಟು, ಒಂದು ಮೂಲಭೂತ ಸೌಕರ್ಯ ಕೊಡದಂತ ಹಾಸ್ಟೆಲ್ಗಳು ನಿರ್ವಹಣೆ ಮಾಡ್ತಾ ಇದೆ ಇಲಾಖೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇದು ವಿಷಾದನೀಯ ಆಗುತ್ತೆ. ಏನ್ ಹೇಳ್ತೀವಿ? ಈಗಾಗಲೇ ಕೇಳಿದಂತ ವಾಟರ್ ಫಿಲ್ಟರ್, ಸಿಂಟೆಕ್ಸ್, ಆಮೇಲೆ ಇನ್ನೂ ಕೆಲವೊಂದು ಆಟದ ಸಾಮಗ್ರಿಗಳನ್ನು ಕೊಡಿಸಿದ್ರು. ತಾಟ ಲೋಟ ಬೇಕಂದರು. ಇನ್ನೂ ಏನ್ ಬೇಕಲ್ಲ ಅವ್ನು ಕೇಳಿ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ವಿದ್ಯಾರ್ಥಿಗಳಿಗೆ ಕೊಡಿಸ್ತೀವಿ. ಆಟದ ಸಾಮಾನು 4 ವರ್ಷ ಆಯ್ತು ಮೇಡಮ್. ಸರ್ ಅವ್ರಿಗೆ ಏನ್ ಬೇಕಲ್ಲ ಮೂಲಭೂತ ಸೌಕರ್ಯ ಸಾಮಾನುಗಳನ್ನ ಕೊಡಿಸ್ತೀವಿ. ಅವ್ರಿಗೆ ತಗೋರಿ ಅಂತ ಹೇಳಿದಿಲ್ಲ, ಸ್ಟೂಡೆಂಟ್ಗೆನ ನಿಮ್ಗೆ ಏನ್ ಬೇಕಾ ಅಂತ ತಗೋರಿ. ಈಗ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅಂದ್ರೆ ನಮಗೆ ಲೋಟ ಇಲ್ಲ, ತಟ್ಟೆ ಇಲ್ಲ ಊಟ ಮಾಡ್ಲಿಕ್ಕೆ, ನಾವು ಮನೆಯಿಂದ ತಗೊಂಡ್ ಬಂದು ನಾವು ಮಾಡ್ತಾ ಇದೀವಿ ಈಗ ಅಂತ ಹೇಳಿ. ಈಗ ಅವ್ರು ನಾಳಿಂತ್ರನ ನಾವು ತಾಟ ಲೋಟ ಎಲ್ಲ ವಿದ್ಯಾರ್ಥಿಗಳಿಗೆ ಇದುವರೆಗೂ ಯಾಕೆ ಕೊಟ್ಟಿಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದು ಹಿಂದಿನ ಅನುದಾನದೊಳಗೆ ಸುಧಾರಣೆಯೊಳಗೆ ZP ಅಂತ ಎಲ್ಲ ಸಾಮಾನು ಖರೀದಿ ಮಾಡಿದ್ರು. ನಾವು ಮಾಡಿಲ್ಲ. ಪ್ರತಿ ವರ್ಷ ಬರ್ತಿರ್ತೈತಿ ಸುಧಾರಣೆಯೊಳಗೆ, ನಾವು ಖರೀದಿ ಮಾಡಿಲ್ಲ. ಈ ವರ್ಷದೊಳಗೆ ನಾವು ಅದ್ರೊಳಗ ಅಲ್ಲದೆ ನಾವು ನಾಳಿಂದ ನಾವು ವಿದ್ಯಾರ್ಥಿಗಳಿಗೆ ತಾಟ ಲೋಟ ಕೊಡಿಸ್ತೀವಿ. ಫುಡ್ ಪಾಯ್ಸನ್ ಆಗಿ ವಿದ್ಯಾರ್ಥಿ ಹಾಸ್ಪಿಟಲ್ ನಲ್ಲಿದ್ರು, ವಾರ್ಡನ್ ಆಗ್ಲಿ ಸಿಬ್ಬಂದಿ ವರ್ಗ ಆಗ್ಲಿ ಯಾರು ವಿಚಾರಣೆ ಮಾಡಿಲ್ಲ ಆರೋಗ್ಯದ ಬಗ್ಗೆ. ಈ ತರ ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಯಾವ ರೀತಿ? ನಾ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು ಅದು ಏನಿದ್ರು ಅವ್ರ ಮೇಲೆ ಕ್ರಮ. ಮೇಡಮ್, ವಾರ್ಡನ್ ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋದಾರೆ? ಅದು ಕನ್ಫರ್ಮ್ ಆತಂದ್ರೆ ಅವ್ರಿಗೆ ನೋಟಿಸ್ ಜಾರಿ ಮಾಡೋದಾಗ್ಲಿ, ಅದ್ರ ಮುಂದಿನ ಕ್ರಮ. ಅದ್ರೊಳಗೆ ಏನಾದ್ರು ಅವ್ರಿಗೆ ಸಸ್ಪೆನ್ಷನ್ ಮಾಡುವ ಚಾನ್ಸ್ ಇದೆಯೋ ಅಥವಾ ಬರೀ ಟ್ರಾನ್ಸ್ಫರ್ ಮಾಡಿ ಇಲ್ಲೇ ಕೈ ತಗೊಂಡ್ಬಿಡ್ತಾರ ಡಿಪಾರ್ಟ್ಮೆಂಟ್? ಸರ್, ಅದು ನನ್ನ ಅಧಿಕಾರಾವಧಿಯೊಳಗೆ ಏನೈತಲ್ರಿ ಅದನ್ನ ನಾ ಅವ್ರಿಗೆ ಇದನ್ನ ಮಾಡ್ತೀನಿ. ಈಗ ಮೇಲಾಧಿಕಾರಿಗಳಿಗೆ ಮೇಡಮ್, ಅಡಿಗೆ ಮನೆ ಒಳಗಡೆ ನೋಡಿದ್ರೆ ಪ್ರತಿಯೊಂದು ಕಳಪೆ ಆಹಾರ ಯೂಸ್ ಮಾಡಕತ್ತಾರ ಮೇಡಮ್ ಇವರು. ಗೋಧಿ ಒಳಗಡೆ ನುಸಿ ಐತ್ರಿ, ಕಾಳ ಕಡ್ಲಿ ಒಳಗೆ ಹುಳುಗಳು ಅದಾವ ಸಿಕ್ಕಾಪಟ್ಟೆ ಮೇಡಮ್. ಮತ್ ಇವರಿಗೆ ಒಬ್ಬ ವಿದ್ಯಾರ್ಥಿಗೆ 100 ಗ್ರಾಮ್ ಕೊಡಬೇಕಂತ ಏನೋ ಆದೇಶ ಇದ್ರಿ ಮೇಡಮ್. ಮತ್ ಇವರು ಬಿಟ್ಟು ಸಣ್ಣ ಸಣ್ಣ ಪೀಸ್ಗಳು ಮಾಡಿ ಕಟ್ ಮಾಡಿ ಅದ್ರೊಳಗೂ ಇವ್ರ ಹೊಡೆಯುವಂತ ಕೆಲಸ ಮಾಡಕತ್ತಾರ. ಯಾಕ್ರಿ ಮೇಡಮ್ ಇದು? ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಯಾರು ತಪ್ಪಿತಸ್ಥವ್ರ ಮೇಡಮ್ ಈಗ ಪರಿಶೀಲನೆ ಅಂತ ಹೇಳ್ತಾ ಇದ್ರಿ, ಏನ್ ಚಿಕನ್ ಪೀಸ್ ಎನಿಸ್ತೀರ ಅದನ್ನ? ಯಾವ ರೀತಿ ಪರಿಶೀಲನೆ ಮಾಡಿ? ಮೆನು ಡಯಟ್ ಇರ್ತದೆ, ಅದಕ್ಕೆ ಎಷ್ಟು ಕೊಡ್ಬೇಕು ಅನ್ನೋದು ಮೆನು ಪ್ರಕಾರ ಡಯಟ್ ಇರ್ತದೆ.
ಅದರ ಪ್ರಕಾರ ಕೊಡಾಕತ್ತಾರಿಲ್ಲೋ ಅದ್ರ ಬಗ್ಗೆ ಸಂಪೂರ್ಣ ಪರಿಶೀಲನೆ. ಮೇಡಮ್ ಮನಿ ಒಳಗ್ ತಿನ್ನೋ ಗೋಧಿನ ಹಸನ್ ಮಾಡಿ ನುಸಿ ಇರ್ಲಾರ ತಿಂತಾರೋ ನುಸಿ ಇದ್ದಾಗ ಎಲ್ಲ ಕೃಷಿ ಬೀಜ ತಿಂತಾರ ಮೇಡಮ್. ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ವಚ್ಛವಾದಂತಹ ಆಹಾರ ಧಾನ್ಯಗಳನ್ನ ಒದಗಿಸಿ ನಿಮ್ ಸಮಕ್ಷಮದಲ್ಲಿ ಪರಿಶೀಲನೆ ಮಾಡೋಣ್ರಿ ಮೇಡಮ್. ಅದು ನುಸಿ ಅದ ಹೆಂಗ ನೀವು ಪರಿಶೀಲನೆ ಮಾಡ್ಬೇಕು ಮೇಡಮ್. ಒಂದ್ ವೇಳೆ ಏನಾದ್ರು ನಾವು ಈಗ ವಿದ್ಯಾರ್ಥಿಗಳು ಆರೋಪ ಮಾಡೋದ್ರಲ್ಲಿ ಏನಾದ್ರು ಸತ್ಯ ಕಂಡು ಬಂದ್ರೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡುವಂತ ಕೆಲಸ ನಿಮ್ಮಿಂದ ಆಗ್ಬೋದಾ? ಮೇಲಾಧಿಕಾರಿಗಳಿಗೆ ನಾನ್ ತಿಳಿಸ್ತೀನಿ ಮೇಡಮ್. ಈಗ ಅಡಿಗೆ ಮಾಡೋರ ಮೇಲೆ ಇಲ್ಲಿವರೆಗೆ ಅವರ ಬೇಜವಾಬ್ದಾರಿ ತೋರಿಸಿದ ಮೇಲೆ ಅವ್ರ ಮೇಲೆ ಏನು ಕ್ರಮ ತಗೋತಾರೆ? ಅಡಿಗೆಯವರು ಏನ ಅಂತ ದೋಷಗಳು ಅವ್ರ ಕಡೆ ಕಂಡು ಬಂದ್ರೆ ಅವ್ರನ್ನ ತಕ್ಷಣ ನಾವು ಪರಿಶೀಲನೆ ಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾಕಂದ್ರೆ ಹುಳಾಗಿದ್ದು ಅವೇನು ಟೊಮಾಟೆ ಆಗಲಿ ಅಥವಾ ಹುಳಾಗಿದ್ದು ಹೆಸರು ಕಾಳು ಆಮೇಲೆ ಚನ್ನಗಿ ಕಾಳ್ರಿ ಮೇಡಮ್, ಗೋಧಿ ಕಾಳು ಹಂಗೆ ಇದ್ರಿ ಮೇಡಮ್. ಸ್ವಚ್ಛ ಮಾಡಿಯಲ್ಲ ಈಗ ಬರೀ ವಾರ್ಡನ್ ಚೇಂಜ್ ಮಾಡಿದ್ರೆ ಸುಧಾರಣೆ ಆಗೋದಿಲ್ರಿ ಮೇಡಮ್. ಮತ್ತೆ ಸೇಮ್ ಪ್ರಾಬ್ಲಮ್ ಈಗ ಮತ್ತೆ ಕ್ರಿಯೇಟ್ ಆಗೋದನ್ನ ಸಂಪೂರ್ಣ ವ್ಯವಸ್ಥೆಯನ್ನ ಬದಲಾವಣೆ ಮಾಡಕ ಪ್ರಯತ್ನ ಎಲ್ಲ ಮಾಡ್ತೀವಿ. ಮೇಡಮ್ ಹಾಸ್ಟೆಲ್ ಒಳಗಡೆ ಬಯೋಮೆಟ್ರಿಕ್ ಸಿಸ್ಟಮ್ ಇದೆ ಮೇಡಮ್ ಇಲ್ಲಿ ಆಯ್ತು. ವಿದ್ಯಾರ್ಥಿಗಳು ಬಯೋಮೆಟ್ರಿಕ್ ಕಂಪಲ್ಸರಿ ವಾರ್ಡನ್ ಅವ್ರ ವಿದ್ಯಾರ್ಥಿಗಳದ್ದು ಸಿಬ್ಬಂದಿಗಳದ್ದು ಬಯೋಮೆಟ್ರಿಕ್ ಮೇಡಮ್. ಅದು ಹಾಸ್ಟೆಲ್ ಇವ್ರಿಗೆ ಇನ್ನೊಂದು ಚಾರ್ಜ್ ಐತಿ. ಈ ಹಾಸ್ಟೆಲ್ ಅವ್ರಿಗೆ ಮೇಡಮ್ ಇಲ್ಲಿ ಬಯೋಮೆಟ್ರಿಕ್ ಇಲ್ಲ, ಈ ಹಾಸ್ಟೆಲ್ ಬಯೋಮೆಟ್ರಿಕ್ ಇಲ್ಲ. ಇಲ್ಲಿ ಮತ್ತೆ ಯಾವ ರೀತಿ ಇಲ್ಲಿ ಅಟೆಂಡೆನ್ಸ್ ಹುಡುಗರು ತೋರಿಸ್ತಾರೋ. ಈಗ ನಾವು ವಾರ್ಡನ್ ಅವ್ರನ್ನ ಬದಲಾವಣೆ ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿ ಮೇಲೆ ವಾರ್ಡನ್ ಅವ್ರನ್ನ ಬದಲಾವಣೆ ಮಾಡಕತ್ತೀವಿ. ಇನ್ನು ನೆಕ್ಸ್ಟ್ ಇಲ್ಲಿ ಏನೇನೈತಿಲ್ಲ ಬಂದ ವಾರ್ಡನ್ ಅವರಿಂದ ಇಲ್ಲಿ ಸಂಪೂರ್ಣ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿ ಒಂದು ಒಳ್ಳೆ ವ್ಯವಸ್ಥೆಯನ್ನ ವಾತಾವರಣವನ್ನು ವಿದ್ಯಾರ್ಥಿಗಳಿಗೆ ಕಲ್ಪಿಸ್ತೀವಿ. ಮೂಲಭೂತ ಸೌಕರ್ಯದ ಕುಡಿಯುವ ನೀರಿನ ವ್ಯವಸ್ಥೆ ಎಷ್ಟು ದಿನದಲ್ಲಿ ಇನ್ನ ಸುಮಾರು ಫೆಬ್ರವರಿ ಒಳಗೆ ಒಂದು ಹೊಸ ವಾಟರ್ ಫಿಲ್ಟರ್ ಕೊಡಿಸಿದ್ದೀವ್ರಿ. ಅದು ಕೆಟ್ಟೈತೆ ಅಂತ ವಿದ್ಯಾರ್ಥಿಗಳು ಹೇಳಕ್ ನಾವು ಮತ್ತೊಂದು ನೀರಿಗೆ ಕುಡಿಯುವ ಶುದ್ಧ ನೀರಿಗಾಗಿ ವಿದ್ಯಾರ್ಥಿಗಳಿಗೆ ಮಾಡಿಕೊಡ್ತೀರಾ ವಿದ್ಯಾರ್ಥಿ? ಇದನ್ನು ತುರ್ತಾಗಿ ನಾಳಿಂದ ಮೇಲಾಧಿಕಾರಿಗಳಿಗೆ ತಿಳಿಸಿ ಮಾಡಿ. ತಾಲೂಕು ಹಿಂದುಳಿದ ವರ್ಗಗಳ ಇಲಾಖೆ ತಾಲೂಕು ಅಧಿಕಾರಿಗಳು ಆದ ಶಾಂತವ್ವ ಮರಿಗೌಡರು ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಕುಂದುಕೊರತೆಯನ್ನು ಆಲಿಸಿ ಹಾಸ್ಟೆಲ್ ಮೇಲ್ವಿಚಾರಕರನ್ನ ತಕ್ಷಣದಿಂದ ವರ್ಗಾವಣೆ ಮಾಡಿ ಆದೇಶಿಸಿದ್ರು. ಇನ್ನು ಮುಂದಾದರೂ ಇಲ್ಲಿನ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳು ಒದಗಿಸುತ್ತಾರೋ ಇಲ್ಲವೋ ಎಂಬುದನ್ನ ಕಾದು ನೋಡೋಣ. ಈರಣ್ಣ ಗಣಾಚಾರಿ, TV20 ಕನ್ನಡ ನ್ಯೂಸ್, ಬೆಳಗಾವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.